ನಮ್ಮನೇಲಿ ಮಾಡೋ ಈ ಥರದೊಂದು ಟೆಂಪಲ್ ಸ್ಟೈಲ್ ಪುಳಿಯೋಗರೆನ ಹಬ್ಬಗಳು ಸಾಲಾಗಿ ಬಂದಾಗ ಪ್ರಸಾದವಾಗಿ ಕೊಡ್ತೀವಿ. ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನೀವು ಇಷ್ಟಪಡ್ತೀರಾ? ಟ್ರೈ ಮಾಡಿ ನೋಡಿ. ಸಕ್ಕತ್ತಾಗಿದೆ. ಪ್ಯಾನ್ಗೆ ಧನಿಯಾ ಕಾಳು, ಜೀರಿಗೆ, ಮೆಂತ್ಯ, ಮೆಣಸು, ಸಾಸಿವೆ, ಬಿಳಿ ಎಳ್ಳು, ಕಪ್ಪೆಳ್ಳು, 1 ಸ್ಪೂನ್ ಎಣ್ಣೆ ಹಾಕಿ 2 ನಿಮಿಷ ಫ್ರೈ ಆದ್ಮೇಲೆ ಇಂಗು, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಅರ್ಶನ, ಕರ್ಬೇವ್ನ ಹಾಕಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಮಾಡ್ಕೊಂಡು ಎಲ್ಲಾನು ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣಿಂದ ರಸ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಒಂದ್ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಉದ್ದಿನ ಕಾಳು, ಒಣಮೆಣಸಿನಕಾಯಿ, ಕರ್ಬೇವ್ನ ಹಾಕಿ ಎಲ್ಲಾನು ಬಿಸ್ಕೆಟ್ ಕಲರಿಗೆ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಕಪ್ಪೆಳ್ಳು ಮತ್ತೆ ಕೊಬ್ಬರಿನ ಹಾಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಹುಣಸೆ ಹುಳಿ, ಬೆಲ್ಲ, ಗೊಜ್ಜಿಗೆ ಬೇಕಾಗೋ ಅಷ್ಟು ಉಪ್ಪನ್ನ ಹಾಕೊಂಡು ಬೆಲ್ಲ ಎಲ್ಲ ಕರ್ಗದ್ಮೇಲೆ 3-4 ದೊಡ್ಡ ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿನ ಹಾಕಿ ಗೊಜ್ಜಲ್ಲಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಗೊಜ್ಜನ್ನ 3 ತಿಂಗಳು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಪುಳಿಯೋಗರೆಗೆ ಅಂತ ಮಾಡೋ ಅನ್ನಕ್ಕೆ ಸ್ವಲ್ಪ ಅರ್ಶನ ಹಾಕಿ ಅನ್ನ ಮಾಡಿದ್ರೆ ಪುಳಿಯೋಗರೆ ಬಣ್ಣ ಮಾತ್ರ ಅದ್ಭುತವಾಗಿರುತ್ತೆ. ಅನ್ನದ ಮೇಲ್ಗಡೆ ಪುಳಿಯೋಗರೆ ಗೊಜ್ಜನ್ನ ಹಾಕಿ 2 ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿನೂ ಹಾಕಿ ಕಡಲೆ ಬೀಜದ ಒಗ್ಗರಣೆ ಹಾಕಿ ಚೆನ್ನಾಗಿ ಕೈನಲ್ಲೇ ಕಲ್ಸ್ಕೊಳ್ಳಿ. ಪುಳಿಯೋಗರೆ ಕೈಯಲ್ಲಿ ಕಲ್ಸಿದ್ರೇನೆ ಒಳ್ಳೆ ರುಚಿ ಕೊಡುತ್ತೆ. ಎಲ್ಲಾ ಪುಳಿಯೋಗರೆ ಲವರ್ಸ್ಗೂ ಇದನ್ನ ಶೇರ್ ಮಾಡಿ, ಹಾಗೆ ಟ್ಯಾಗ್ ಕೂಡ ಮಾಡಿ.